ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಯಂತೆ ಹಾಗೂ ಮಾನ್ಯ DG and IGP ಅವರ ಸರ್ಕ್ಯುಲರ್ ಪ್ರಕಾರ ಎಲ್ಲರೂ ಈ ರೈಸ್ ಆಪರೇಷನ್ ಹಾಗೂ ಬೇಡ ಬ್ರೋ ಕಾನ್ಸೆಪ್ಟಿಂದ ಸೇ ನೋ ಟು ಡ್ರಗ್ಸ್ ಅದನ್ನು ನಾವು ಮೊನ್ನೆ ಇನಾಗ್ರೇಟ್ ಮಾಡಿದ್ವಿ. ಅದರ ಪ್ರಕಾರನೇ 4 ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಾಗಿತ್ತು. ಇವತ್ತು ಸಹ ನಾವಿಲ್ಲಿ ಕಾಲೇಜಲ್ಲಿ ಬಂದು ಏನು ಬೇಡ ಬ್ರೋ ಹಾಗೂ ಮತ್ತು ರೈಸ್ ರೆಫ್ಯೂಸ್ ಮಾಡಬೇಕು ಡ್ರಗ್ಸಿಗೆ ಅಂತ ಏನು ಕಾನ್ಸೆಪ್ಟ್ ಇದೆ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ವಿ. ಕಾಲೇಜ್ ಆಗಲಿ ಮತ್ತು ತುಂಬ ಜನ ಸ್ಪೀಕರ್ಸನ್ನು ನಾವು ಕರೆಸಿದ್ವಿ. ಹೇಗೆ ಹೆಲ್ತ್ ಹಾಳಾಗುತ್ತೆ ಮತ್ತು ಅದರ ದುಷ್ಪರಿಣಾಮಗಳು ಏನು ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ಇವತ್ತು. ಮತ್ತು ಸ್ಟೂಡೆಂಟ್ಸ್ಗೂ ಸಹ ಮನವರಿಕೆ ಆಗೋಗೆ ನಾವು ಈ ಕಾರ್ಯಕ್ರಮನ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಈ ಬೇಡ ಬ್ರೋ ಇಟ್ಸ್ ವೆರಿ ಕ್ಯಾಚಿ ವರ್ಡ್, ಅವ್ರಿಗೆ ಅರ್ಥ ಆಗತ್ತೆ. ನಾವು ತುಂಬ ಕ್ಲಾಸಸ್ ಹೇಳಿ ಬೇರೆ ರೀತಿ ದೊಡ್ಡ ದೊಡ್ಡ ವಿಚಾರ ಹೇಳಿದಾಗ ಅವ್ರಿಗೆ ತಲೆಗೆ ಹೋಗ್ಬೋದು, ಹೋಗಲೇ ಇರಲಾರ್ದು. ಬಟ್ ಇದು ಬೇಡ ಬ್ರೋ ಅಂದಾಗ ಡೆಫಿನೆಟ್ಲಿ ಅವರು ಆ ವರ್ಡನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಈಗಿನ ಜನ್ರೇಷನ್ ಅವರು. ಇಟ್ಸ್ ಅ ಜೆಂಡರ್ ಬಯಾಸ್ಡ್, ಯಾರಾದರೂ ಮಾತಾಡ್ಬೋದು. ಆ ಟೈಮಲ್ಲಿ ಅವರು ಡೆಫಿನೆಟಾಗಿ ಆ ತಲೆಗೆ ಕ್ಲಿಕ್ ಆಗುತ್ತೆ. ಅದ್ರ ಜೊತೆಗೇ ನಾವು ಪ್ರತಿಯೊಂದು ಕಾಲೇಜಲ್ಲೂ ಆ್ಯಂಟಿ ಡ್ರಗ್ ಕಮಿಟಿ ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ಇವತ್ತು ಸಹ ಇವರು ಏನು ಕಮಿಟಿ ಫಾರ್ಮ್ ಮಾಡಿದ್ರು ಅವ್ರದ್ದೆಲ್ಲ ಹೆಸರು ಎಲ್ಲ ಕೊಟ್ಟಿದ್ದಾರೆ. ಕಮಿಟಿಯಲ್ಲಿ ನಮ್ಮ ಪೊಲೀಸ್ ಆಫೀಸರು ಸಹ ಒಬ್ಬರು ಇರ್ತಾರೆ.